ಹೊಲಸು ತಿನ್ನುವನು ಹೊಲೆಯ ಅಂದ್ರು, ದಯವಿಲ್ಲದ ಧರ್ಮವದಾವುದಯ್ಯ ಅಂದ್ರು ಬಸವಣ್ಣವರು. ಮಾಂಸಾಹಾರವನ್ನ ಏನ್ ಮಾಡಿದ್ರು, ತಿರಸ್ಕರಿಸಿದ್ರು. ಲಿಂಗಾಯತರು ಮಾಂಸಾಹಾರಿಗಳ ಇಲ್ವಲ್ಲ, ಮಾಂಸವನ್ನೇ ತಿನ್ನೋದಿಲ್ಲ. ಗೋಮಾಂಸ ತಿಂತಾರ ಲಿಂಗಾಯತರು? ಪೂಜಿಸ್ಬೇಕು. ಇಲ್ಲ, ಅದು ಹಿಂದೂ ಧರ್ಮದಲ್ಲಿ ಪೂಜ್ಯದೆ. ಗೋಮಾತೆ ಅನ್ನೋದು ದೇವ್ರು ಅಂತ ಹಿಂದೂ ಧರ್ಮದ್ದು. ನಾವು ಹಿಂದೂ ಧರ್ಮ ವಿರೋಧ ಮಾಡ್ತೀವಿ ಅಂದ್ರೆ ಹಂಗಾದ್ರೆ ನೀವು ಹಸುವನ್ನು ಕಡ್ದು ತಿಂತೀರಾ ನೀವು ಲಿಂಗಾಯತರು? ಈಗಲೂ ಬಸವ ಜಯಂತಿಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನ ಪೂಜೆ ಮಾಡ್ತಾರೆ. ಎತ್ತಿನ ಪೂಜೆ ಮಾಡಲ್ವಾ? ಮಾಡೇ ಮಾಡ್ತಾರೆ. ಅಲ್ಲ ಸ್ವಾಮಿ, ನೀವು ಲಿಂಗಾಯತರು ಮುಖ್ಯವಾಗಿ ಕಾಯಕ ಸಿದ್ಧಾಂತಿಗಳು, ನಾವು ಕಾಯಕ ದಾಸೋಹ ಸಿದ್ಧಾಂತಿಗಳು. ಕಾಯಕವೇ ಕೈಲಾಸ ಅಂತ ಒಪ್ಕೊಂಡಿರ್ತಕ್ಕಂಥವ್ರು ನಾವು. ನಮ್ಮ ಕಾಯಕ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಲೇಸು. ನಮಗ ಕೃಷಿಯೇ ಮುಖ್ಯವಾದ ಜೀವನ. ಕೃಷಿಗೆ ಹಸು ಮತ್ತು ನಂದಿ ಇವರು ನಮಗೆ ಮುಖ್ಯವಾದ ಪ್ರಧಾನ. ಆದ್ದರಿಂದ ನಾವು ಹಸು ಪೂಜೆ ಮಾಡಲ್ವಾ ಲಿಂಗಾಯತರು? ಮಾಡ್ತೀವಿ. ಎತ್ತಿನ ಪೂಜೆ ಮಾಡಲ್ವಾ? ಮಾಡ್ತೀವಿ. ಮುಸ್ಲಿಮ್ರು ಹಸುಗಳನ್ನ ಎತ್ತುಗಳನ್ನ ಕಡ್ದು ತಿಂತಾರಲ್ರಿ, ಹಂಗಾದ್ರೆ ಲಿಂಗಾಯತರು ಮುಸ್ಲಿಮ್ರು ಒಂದೇನಾ? ಆದ್ರಿಂದ ಯಾವುದೋ ಒಂದು ಅಂಶದಲ್ಲಿ ಸಾಮ್ಯ ಇದೆ ಅಂತ ತಿಳಿದುಕೊಂಡು ಇನ್ನೊಂದು ಈ ಒಂದು ಸಾಮ್ಯಕ್ಕಾಗಿ ನೀವು ಲಿಂಗಾಯತರು ಪ್ರತ್ಯೇಕವಾದಿಗಳು ಮುಸ್ಲಿಂ ಧರ್ಮವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀರಿ. ಜಕಾತ್ ಅಂತ ನಿಜಗೊಂಡ್ರು ಭಾಷಣ ಮಾಡ್ತಾರೆ. ಅದ್ಭುತವಾದಂತ ಶ್ರೇಷ್ಠ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಏಕತೆಯ ಸಿದ್ಧಾಂತ ಸಾರ್ತಕ್ಕಂಥ ಶ್ರೇಷ್ಠ ಧರ್ಮ ಇಸ್ಲಾಂ ಧರ್ಮ ಅಂತ ನಿಜಗೊಂಡು ನಾನಂದ್ರೆ ಹೇಳ್ತಾರಲ್ಲ. ಯಾಕೆ ಹಿಂದೂ ಧರ್ಮದ ಶ್ರೇಷ್ಠ ಅಂಶಗಳು ನಿನ್ ಕಣ್ಣಿಗೆ ಕಾಣಲ್ವಾ ನಿಮ್ಗೆ? ಹಿಂದೂ ಧರ್ಮದಲ್ಲಿ ಈಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಇವೆಲ್ಲ ಹೇಳಿದಾರಲ್ಲ. ನಿಮ್ ಕಣ್ಣಿಗೆ ಕಾಣಲ್ವಾ ಇವು ಹಿಂದೂ ಧರ್ಮದ ಆದರ್ಶಗಳು? ಇವನ್ ಯಾಕೆ ತಿರಸ್ಕರಿಸ್ತೀರಿ? ಕುಂಕುಮ ಹಚ್ಚುದನ್ನೇ ಇಷ್ಟು ತಿರಸ್ಕಾರ ಮಾಡ್ತೀರಿ, ದ್ವೇಷದಿಂದ ತಿರಸ್ಕರಿಸ್ತೀರಿ. ಇಸ್ಲಾಂ ಧರ್ಮ ತಲೆ ಮೇಲೆ ಹೊತ್ಕೊಂಡ್ ಮೆರಿತೀರಿ. ಇದು ನ್ಯಾಯನಾ ಇದು? ನೀವು ನೋಡ್ರಿ, ಒಂದ್ ಮಾತಿಲ್ಲಿ ಹೇಳ್ತೀನಿ ನಾನು. ಈ ಲಿಂಗಾಯತ ಪ್ರತ್ಯೇಕ ಧರ್ಮವಾದಿಗಳು ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಹಿಂದೂ ಧರ್ಮವನ್ನ ದ್ವೇಷ ಮಾಡ್ಲಿಕ್ಕೆ ಕಾರಣ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಹಿಂದೆ ಬೇರೆ ಕಾರಣ, ಅದ್ರ ಹಿಂದೆ ಒಂದು ಕಾರಣ ಇದೆ. ಆ ಒಂದು ಕಾರಣ ಈಡೇರಿದ್ರೆ ಇವ್ರು ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡೋದಿಲ್ಲ. ಏನ್ ಕಾರಣ ಅದು? ಏನ್ ಕಾರಣ ಬೇಕು? ಲಿಂಗಾಯತ ಧರ್ಮ ಅನ್ನೋದು ಪ್ರತ್ಯೇಕವಾಗಿ ಮಾನ್ಯತೆ ಹೊಂದಿದರೆ ಲಿಂಗಾಯತ ಸಮುದಾಯಕ್ಕೆ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಾವು. ಅದಕ್ಕೋಸ್ಕರ ಪ್ರತ್ಯೇಕ ಧರ್ಮ ಮಾನ್ಯತೆ ಆಗ್ಬೇಕಾಗಿದೆ. ನಾನು ಜಯ ಗಳಿಸ್ಬೇಕು ಅಂದ್ರೆ ಇನ್ನೊಬ್ಬನ ತುಳಿಬೇಕು, ನಂತರನೇ ನನಗೆ ಜಯ ಸಿಗ್ಲಿಕ್ಕೆ ಸಾಧ್ಯ. ನಾನು ಪ್ರತ್ಯೇಕ ಧರ್ಮದ ಮಾನ್ಯತೆ ಪಡಿಲಿಕ್ಕೆ ಹಿಂದೂ ಧರ್ಮ ಅಡ್ಡಿ ಆಗ್ತಾ ಇದೆ. ನಾವು ಹಿಂದೂಗಳು ಅಂತ ಅಂದ್ಬಿಟ್ರೆ ಅಡ್ಡಿ ಆಗ್ತದೆ.